Class, we are going to learn regarding the other concept, that is chemical effects of electric current. Chemical effects of electric current. Chemical ಅಂದ್ರೆ ಏನು? ರಾಸಾಯನಿಕ ಅಂದರ್ಥ. ಕೆಮಿಕಲ್ ಮೀನ್ಸ್ ರಾಸಾಯನಿಕ. ಓಕೆ. ಎಫೆಕ್ಟ್ಸ್ ಅಂದರೆ ರಾಸಾಯನಿಕ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಕರೆಂಟಿನ ರಾಸಾಯನಿಕ ಎಫೆಕ್ಟ್ಸ್ಗಳೇನು? ಎಫೆಕ್ಟ್ಸ್ ಪರಿಣಾಮಗಳೇನು? ರಾಸಾಯನಿಕ ಪರಿಣಾಮಗಳು ಏನು ಅಂದರೆ ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿಗೆ ಹೇಗೆ ಕನ್ವರ್ಟ್ ಆಗುತ್ತೆ, ಅಥವಾ ರಾಸಾಯನಿಕ ಪರಿಣಾಮಗಳು ಎಲೆಕ್ಟ್ರಿಕ್ ಕರೆಂಟ್ ಮೇಲೆ ಹೇಗಿರುತ್ತೆ. ಸೊ ಅದನ್ನು ನಾವು ಈ ಲೆಸನ್ನಲ್ಲಿ ತಿಳಿದುಕೊಳ್ತೇವೆ. ಹೌದಾ? ನೆಕ್ಸ್ಟ್, ಸೊ ಇನ್ ದಿಸ್ ಲೆಸನ್ ವಿ ಆರ್ ಗೋಯಿಂಗ್ ಟು ಲರ್ನ್ ರಿಗಾರ್ಡಿಂಗ್ ದ ಸಬ್ಸ್ಟೆನ್ಸಸ್ ವಿಚ್ ಪಾಸ್ ದ ಕರೆಂಟ್. ಅಂದರೆ ಯಾವುದೇ ಒಂದು ಮಟೀರಿಯಲ್ ಅಥವಾ ವಸ್ತು ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡದೇ ಇರೋದಕ್ಕೆ, ಅಂದರೆ ಅಲೋ ಮಾಡದೇ ಇರೋದಕ್ಕೆ ಏನಂತ ಅಂತೀವಿ? ಸೊ ವಿವಿಧ ರೀತಿಯ ಶಬ್ದಗಳನ್ನು, ವ್ಯಾಖ್ಯಾನಗಳನ್ನು, ದಟ್ ಈಸ್ ವಿ ವಿಲ್ ಲರ್ನ್ ರಿಗಾರ್ಡಿಂಗ್ ಸರ್ಟನ್ ಕಾನ್ಸೆಪ್ಟ್ಸ್ ಆ್ಯಂಡ್ ಡೆಫಿನೇಷನ್ಸ್ ಆನ್ ದಿಸ್ ಕಾನ್ಸೆಪ್ಟ್. ಓಕೆ, ಲೆಟ್ ಅಸ್ ಸ್ಟಾರ್ಟ್. The first one is conduction tester. So before going to this experiment, let me define two things. Yeah. So before going to this, let me define two things. So the things are divided into, okay, the things based on the electric current or passing of electric current are divided into two types. One is conductor, the other one is insulator. Okay, conductor and insulator. Conduct means pass or allow. Pass or allow. Insulator, do not allow or do not pass. That is opposite to this. Okay, so here as our topic is based on electric current, okay, electric current, what happens here? So the things which pass the electric current through them, are called as conductors. For example, copper wire, aluminum. We learnt metals and non-metals. ಹೌದಾ? ಲೋಹಗಳ ಬಗ್ಗೆ ಕಲ್ತಿದ್ದೀವಿ ನಾವು ಏಟ್ ಸ್ಟ್ಯಾಂಡರ್ಡಲ್ಲಿ. ಹೌದಾ? ಸೊ ಅದರಲ್ಲಿ ಎಲ್ಲ ಮೆಟಲ್ಗಳು, ಆಲ್ಮೋಸ್ಟ್ ಆಲ್ ಮೆಟಲ್ಸ್ ಆರ್ ಕಂಡಕ್ಟರ್ಸ್. ಅಂದರೆ ಎಲ್ಲ ಮೆಟಲ್ಗೆ ಏನಿರುತ್ತೆ? ಕರೆಂಟನ್ನು ಪಾಸ್ ಮಾಡುವಂತಹ, ತಮ್ಮಲ್ಲಿ ಕರೆಂಟನ್ನು ಅಲೋ ಮಾಡುವಂತಹ ಶಕ್ತಿ ಅಥವಾ ಕೆಪಾಸಿಟಿ ಇರುತ್ತೆ. ಸೊ ದೋಸ್ ಥಿಂಗ್ಸ್ ಆರ್ ಕಾಲ್ಡ್ ಆಸ್ ಕಂಡಕ್ಟರ್ಸ್. ಕಾಪರ್, ಅಲ್ಯೂಮಿನಿಯಂ, ಐರನ್, then what we can call salt water. So these all can pass the electric current. Then insulators ಅಂದ್ರೆ ಏನು? The things which will not pass electric current at all. ಸೊ ದೇರ್ ಆರ್ ಸಮ್ ಥಿಂಗ್ಸ್ ವಿಚ್ ವಿಲ್ ನಾಟ್ ಪಾಸ್ ಎಲೆಕ್ಟ್ರಿಕ್ ಕರೆಂಟ್ ಅಟ್ ಆಲ್. ಕೆಲವೊಂದು ವಸ್ತುಗಳಿವೆ ನಮ್ಮ ಸುತ್ತಮುತ್ತಲೂ, ಆ ವಸ್ತುಗಳು ಯಾವುದೇ ಕಾರಣಕ್ಕೂ ತಮ್ಮಲ್ಲಿ ಕರೆಂಟನ್ನು ಅಲೋ ಮಾಡಲ್ಲ, ಕರೆಂಟನ್ನು ಪಾಸ್ ಮಾಡೋಕ್ಕೆ ಅಥವಾ ಅವಕಾಶ ಮಾಡಿಕೊಡಲ್ಲ. ಸೊ ದೋಸ್ ಥಿಂಗ್ಸ್ ಆರ್ ಕಾಲ್ಡ್ ಆಸ್ ಇನ್ಸುಲೇಟರ್ಸ್. ಹೌದಾ? ಫಾರ್ ಎಕ್ಸಾಂಪಲ್ ಗ್ಲಾಸ್, ವುಡ್, so these thermocol, so these all are the examples of insulators. Okay, so the things based on the conduction ಅಂದರೆ ಅಲೋ ಮಾಡುವಂತಹ, ಪರವಾನಗಿ ಕೊಡುವಂತಹ ಅಥವಾ ಪಾಸ್ ಮಾಡಲಿಕ್ಕೆ ಬಿಡುವಂತಹ, ಪಾಸ್, ಅಲೋ. ಹೌದಾ? ಕಂಡಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಸ್ತುಗಳು ಬೇಸ್ಡ್ ಆನ್ ದ ಕಂಡಕ್ಷನ್ ಅಂದರೆ ಅವು ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡ್ತವೋ ಇಲ್ಲೋ ಅನ್ನೋ ಆಧಾರದ ಮೇಲೆ, ದಟ್ ಈಸ್ ಬೇಸ್ಡ್ ಆನ್ ದ ಕಂಡಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ದ ಥಿಂಗ್ಸ್ ಆರ್ ಡಿವೈಡೆಡ್ ಇಂಟು ಟೂ ಟೈಪ್ಸ್, ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್. Conductors are the materials which allow electric current to pass through them. Insulators are the materials which will not allow electric current to pass through them. So these are the main concepts which we are going to learn in this class. Again, the conductors I told, right? The conductors are again divided into good conductors
ಆ್ಯಂಡ್ ಬ್ಯಾಡ್ ಆರ್ ಪುವರ್ ಕಂಡಕ್ಟರ್ಸ್. ಕಂಡಕ್ಟರ್ಸಲ್ಲಿ ಮತ್ತು ಎರಡು ವಿಧಗಳಿವೆ. ಒಂದು ಗುಡ್ ಕಂಡಕ್ಟರ್ ಮೀನ್ಸ್ ವಿಚ್ ವಿಲ್ ಪಾಸ್ ದ ಎಲೆಕ್ಟ್ರಿಸಿಟಿ ಈಸಿಲಿ ಥ್ರೂ ದೆಮ್. ವಸ್ತುಗಳು ಯಾವುದು ತಮ್ಮಲ್ಲಿ ಎಲೆಕ್ಟ್ರಿಕ್ ಕರೆಂಟನ್ನು ಈಸಿಯಾಗಿ ಪಾಸ್ ಮಾಡ್ತಾವೋ ಅಂಥ ವಸ್ತುಗಳಿಗೆ ಏನಂತ ಕರಿತೀವಿ? ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಎಲ್ಲ ಮೆಟಲ್ಸ್ಗಳು ಇದರದ್ದು ಎಕ್ಸಾಂಪಲ್ ಆಗ್ತವೆ. ಉದಾಹರಣೆ ಏನು? ಎಲ್ಲ ಮೆಟಲ್ಗಳು. ಹೌದಾ? ಪುವರ್ ಕಂಡಕ್ಟರ್ ಈಗ ಗಾಳಿ ಆಗಿರಬಹುದು ಅಥವಾ ಅಥವಾ ನೀರು ಇರಬಹುದು. ಸೊ ಇಲ್ಲಿ ಏನಾಗುತ್ತೆ, ಅವು ನಿಧಾನವಾಗಿ ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡ್ತವೆ. ಸೊ ದೀಸ್ ಆರ್ ಕಾಲ್ಡ್ ಆ್ಯಸ್ ಪುವರ್ ಕಂಡಕ್ಟರ್ಸ್. ಒಂದಿಷ್ಟು ನಾನ್ ಮೆಟಲ್ಸ್ಗಳಾಗಿರ್ಬೋದು. ಸೊ ದೀಸ್ ಆರ್ ಕಾಲ್ಡ್ ಆ್ಯಸ್ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ. ಸೊ ಬೇಸ್ಡ್ ಆನ್ ದೀಸ್ ಟರ್ಮಿನಾಲಜೀಸ್, ಬೇಸ್ಡ್ ಆನ್ ದೀಸ್ ಟರ್ಮ್ಸ್, ಈಗೇನು ಕಲಿತ್ವಿ ಅಲ್ಲ ನಾವು ಕಂಡಕ್ಟರ್ಸ್ ಅಂದ್ರೇನು, ಇನ್ಸುಲೇಟರ್ಸ್ ಅಂದ್ರೇನು, ಇದರ ಆಧಾರದ ಮೇಲೆ ಈ ಎಕ್ಸ್ಪೆರಿಮೆಂಟನ್ನು ಡಿಸೈನ್ ಮಾಡಿದ್ದಾರೆ. ಸೊ ದ ಎಕ್ಸ್ಪೆರಿಮೆಂಟ್ 1, that is activity 1 in this lesson is ಕಂಡಕ್ಷನ್ ಟೆಸ್ಟರ್. ಕಂಡಕ್ಷನ್ ಟೆಸ್ಟರ್ ಅಂದರೆ ಏನು ಅಂದರೆ, ಆಸ್ ದ ನೇಮ್ ಇಂಡಿಕೇಟ್ಸ್ ಕಂಡಕ್ಷನ್. ಕಂಡಕ್ಷನ್ ಅಂದರೆ ವಿಚ್ ಅಲೋಸ್. ಕಂಡಕ್ಷನ್ ಅಂದರೆ ಏನು? ವಿಚ್ ಅಲೋಸ್. ಓಕೆ, ಅಲೋಸ್ ಅಂತ ಅರ್ಥ. ಹೌದಾ? ವಿಚ್ ಅಲೋಸ್ ಪರವಾನಗಿ ಕೊಡುತ್ತದೆ. ಟೆಸ್ಟರ್, ಟೆಸ್ಟ್, ಅಲೋಸ್, ಟೆಸ್ಟ್ ಅಂದರೆ ದಿಸ್ ಲೆಸನ್ ಈಸ್ ಬೇಸ್ಡ್ ಆನ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನೌ ವಿ ಆರ್ ಗೋಯಿಂಗ್ ಟು ಚೆಕ್ ದ ಮಟೀರಿಯಲ್ಸ್ ವಿಚ್ ಕ್ಯಾನ್ ಪಾಸ್ ದ ಎಲೆಕ್ಟ್ರಿಕ್ ಕರೆಂಟ್. ಈಗೇನು ಮಾಡ್ತಾ ಇದ್ದೀವಿ ನಾವು? ಎಕ್ಸ್ಪೆರಿಮೆಂಟಿಂದ ಯಾವ ವಸ್ತುಗಳು ಕರೆಂಟನ್ನು ಪಾಸ್ ಮಾಡ್ತವೆ ಮೀನ್ಸ್ ಫ್ರಾಮ್ ದಿಸ್ ವಿ ಕ್ಯಾನ್ ಡಿಸ್ಟಿಂಗ್ವಿಷ್, ವಿ ಕ್ಯಾನ್ ರೆಕಗ್ನೈಸ್ ವಿಚ್ ಈಸ್ ಕಂಡಕ್ಟರ್ ಆ್ಯಂಡ್ ವಿಚ್ ಈಸ್ ಇನ್ಸುಲೇಟರ್. ಈ ಆ್ಯಕ್ಟಿವಿಟಿಯಿಂದ ನಮಗೇನು ಗೊತ್ತಾಗತ್ತೆ? ಯಾವ ವಸ್ತು ಕಂಡಕ್ಟರ್ ಆಗಿದೆ ಮತ್ತು ಯಾವ ವಸ್ತು ಬ್ಯಾಡ್ ಕಂಡಕ್ಟರ್ ಆರ್ ಇನ್ಸುಲೇಟರ್ ಆಗಿದೆ ಅಂತ ತಿಳ್ಕೊತೀವಿ. ಬ್ಯಾಡ್ ಕಂಡಕ್ಟರ್ ಆರ್ ಇನ್ಸುಲೇಟರ್. ಸೊ ಥ್ರೂ ದಿಸ್ ಆ್ಯಕ್ಟಿವಿಟಿ we are going to differentiate between which is good conductor, that is which is conductor, and which is bad conductor or poor conductor. Okay, so for this what we should do, ಏನೇನು ಮಾಡಬೇಕು ಇದರಲ್ಲಿ? ಕಂಡಕ್ಷನ್ ಟೆಸ್ಟರ್ ಈಸ್ ಅ ಡಿವೈಸ್. ಅದು ಒಂದು ಉಪಕರಣ ಯೂಸ್ ಟು ಡಿಟರ್ಮೈನ್ ವೆದರ್ ಅ ಸಬ್ಸ್ಟೆನ್ಸ್ ಈಸ್ ಗುಡ್ ಆರ್ ಪುವರ್ ಕಂಡಕ್ಟರ್ ಆಫ್ electricity. Conduction tester is a device which is used to determine. Determine means what? To find. The meaning of determine here is find whether a substance ಪದಾರ್ಥ ಅಥವಾ ವಸ್ತು, ಹೌದಾ, is a good or poor conductor, is a good or poor conductor of electricity. ಸೊ ಆ ಕಂಡಕ್ಷನ್ ಟೆಸ್ಟರ್ನ ಎದಕ್ಕೆ ಯೂಸ್ ಮಾಡ್ತೀವಿ? ಒಂದು ವಸ್ತು ಅಥವಾ ಒಂದು ಪದಾರ್ಥ ತನ್ನಲ್ಲಿ ಕರೆಂಟನ್ನು ಪಾಸ್ ಮಾಡುತ್ತೋ ಇಲ್ಲೋ ಅಂತ ತಿಳ್ಕೊಳ್ಳೋದಕ್ಕೆ ಈ ಕಂಡಕ್ಷನ್ ಟೆಸ್ಟರ್ನ ಉಪಯೋಗ ಮಾಡ್ತೀವಿ. ಸೊ ಕಂಡಕ್ಷನ್ ಟೆಸ್ಟರ್ ಏನಾಗಿದೆ? ಅದು ಒಂದು ಉಪಕರಣವಾಗಿದೆ ಅಂತ ಹೇಳಬಹುದು. ಸೊ ಕಂಡಕ್ಷನ್ ಟೆಸ್ಟರ್ ಯೂಸಿಂಗ್ ಅ ಟಾರ್ಚ್ ಬಲ್ಬ್. ಈಗ ಟಾರ್ಚ್ ಬಲ್ಬಿಂದ ನಾವೇನು ಮಾಡಬೇಕು? ಕಂಡಕ್ಷನ್ ಟೆಸ್ಟರ್, ಯಾವುದಾದ್ರೂ ಒಂದು ಟೆಸ್ಟರ್ನ ತಗೊಂಡು ಏನು ಮಾಡಬೇಕು? ಆ ವಸ್ತು ಕಂಡಕ್ಟರ್ ಹೌದೋ ಅಲ್ಲವೋ, ಅದು ತನ್ನಲ್ಲಿ ಎಲೆಕ್ಟ್ರಿಕ್ ಕರೆಂಟನ್ನು ಅಲೋ ಮಾಡುತ್ತೋ ಇಲ್ಲೋ ಅನ್ನೋದನ್ನು ಕಲಿತೀವಿ. ಹಿಯರ್ ದೇ ರೆಫರ್ಡ್ ಟಾರ್ಚ್ ಬಲ್ಬ್. ವಿ ಆಲ್ ನೋ ದ ಟಾರ್ಚ್, ರೈಟ್? ಸೊ ದಿಸ್ ಇಸ್ ಅ ಸ್ಟ್ರಕ್ಚರ್ ಆಫ್ ಅ ಟಾರ್ಚ್, ರಫ್ ಸ್ಟ್ರಕ್ಚರ್ ಆಫ್ ಅ torch. Okay, it will be having the button here, then inside it will be having a bulb, a small bulb, right? So this bulb we have to take, this bulb we have to take for the experiment. Then what happens? A simple conduction tester has an electric cell. Conduction tester na ಹೇಗೆ ಮಾಡಬೇಕು ಅಂತ. a simple conduction tester has an electric cell, ಒಂದು ಸೆಲ್ ಇರುತ್ತೆ, ಹೌದಾ, ಬ್ಯಾಟ್ರಿ, ಆ್ಯಂಡ್ ಎ ಟಾರ್ಚ್ ಬಲ್ಬ್, ಒಂದು ಟಾರ್ಚ್ ಬಲ್ಬ್ ಇರುತ್ತೆ. ಸೊ ಹಿಯರ್ ಸೆಲ್ ಅನ್ನೋದನ್ನು ತಗೊಂಡಾಗ ಇನ್ ದ ಸೆಲ್ ಏನಾಗಿರುತ್ತೆ? ಯು ವಿಲ್ ಬಿ ಹ್ಯಾವಿಂಗ್ 2 ಎಂಡ್ಸ್. ಸೆಲ್ಲಲ್ಲಿ ಎಷ್ಟು ಎಂಡ್ಗಳಿರುತ್ತೆ? 2 ಎಂಡ್ಸ್ ಇರುತ್ತೆ, ಒಂದು ಎ ಇನ್ನೊಂದು ಬಿ.
ಟೂ ಎಂಡ್ಸ್. ಒಂದು ಕಡೆ ಉಬ್ಬಾಗಿರುತ್ತೆ, ಒಂದು ಕಡೆ ಚಪ್ಪಟೆಯಾಗಿರುತ್ತೆ. ನಾವೆಲ್ಲ ಸೆಲ್ಲನ್ನು ನೋಡಿದ್ದೀವಿ ಹೌದಾ. ಗಡಿಯಾರದಲ್ಲಿ ಹಾಕ್ತೀವಿ, ಟಿ ವಿ ರಿಮೋಟ್ದಲ್ಲಿ ಹಾಕ್ತಿರ್ತೀವಿ, ಅಥವಾ ಯಾವುದಾದ್ರೂ ಅಟ್ಟಿಗೆ ಸಾಮಾನಿದ್ದರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅದಕ್ಕೆ ಉಪಯೋಗ ಮಾಡ್ತೀವಿ ಹೌದಾ. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ಟೂ ಎಂಡ್ಸ್, ಅದಕ್ಕೆ ಎರಡು ತುದಿಗಳಿರುತ್ತೆ. ನೆಕ್ಸ್ಟ್, ವೆನ್ ವಿ ಟೇಕ್ ದ ಬಲ್ಬನ್ನು ತಗೊಂಡಾಗ ಅಲ್ಲೂ ನಿಮಗೇನು ಎರಡು ಟರ್ಮಿನಲ್ ಅಥವಾ ಎರಡು ಪಾಯಿಂಟ್ಸ್ಗಳಿರುತ್ತೆ. ಅದರಲ್ಲಿ ಒಂದು ಪಾಯಿಂಟು ಪಾಸಿಟಿವ್ ಇರುತ್ತೆ, ಇನ್ನೊಂದು ಪಾಯಿಂಟು ನೆಗೆಟಿವ್ ಇರುತ್ತೆ. ಸೆಲ್ಲಲ್ಲೂ ಕೂಡ ಒಂದು ಪಾಯಿಂಟು ಪಾಸಿಟಿವ್ ಇರುತ್ತೆ, ಇನ್ನೊಂದು ಪಾಯಿಂಟು ನೆಗೆಟಿವ್ ಇರುತ್ತೆ ಹೌದಾ. ಒಂದು ತುದಿ ಏನಿರುತ್ತೆ ಪಾಸಿಟಿವ್ ಇರುತ್ತೆ, ಇನ್ನೊಂದು ತುದಿ ನೆಗೆಟಿವ್ ಇರುತ್ತೆ. ಬಲ್ಬಲ್ಲಿ ಒಂದು ತುದಿ ಪಾಸಿಟಿವ್ ಇರುತ್ತೆ, ಇನ್ನೊಂದು ತುದಿ ನೆಗೆಟಿವ್ ಇರುತ್ತೆ ಹೌದಾ. ಅ ಸಿಂಪಲ್ ಕಂಡಕ್ಷನ್ ಟೆಸ್ಟರ್ ಹ್ಯಾಸ್ ಆನ್ ಎಲೆಕ್ಟ್ರಿಕ್ ಸೆಲ್ ಆ್ಯಂಡ್ ಎ ಟಾರ್ಚ್ ಬಲ್ಬ್. ಕಂಡಕ್ಷನ್ ಟೆಸ್ಟರಲ್ಲಿ ಏನೇನಿರುತ್ತೆ, ಒಂದು ಎಲೆಕ್ಟ್ರಿಕ್ ಸೆಲ್ಲು ಮತ್ತು ಇನ್ನೊಂದು ಟಾರ್ಚ್ ಬಲ್ಬ್ ಇರುತ್ತೆ. ಇದನ್ನು ಹೇಗೆ ಅರೇಂಜ್ ಮಾಡ್ಕೋಬೇಕು? ಒನ್ ಟರ್ಮಿನಲ್ ಅಂತ ಅಂದಿದ್ದಾರೆ ಹೌದಾ. ಸೊ ಹಿಯರ್ ಟರ್ಮಿನಲ್ ರೆಫರ್ಸ್ ಟು ಎಂಡ್ ಅಂದರೆ ತುದಿ. ಟರ್ಮಿನಲ್ ಅಂದರೆ ಎಂಡ್ ಅಥವಾ ತುದಿ ಅಥವಾ ಒಂದು ಕಡೆಯ ಭಾಗ ಆಫ್ ದ ಸೆಲ್. ಓಕೆ, that is one terminal of the cell is connected to one terminal of a bulb by a wire. ಒಂದು ತುದಿ ಸೆಲ್ಲಿನ ಒಂದು ತುದಿಯನ್ನು ಟರ್ಮಿನಲ್ನ ಇನ್ನೊಂದು ತುದಿಗೆ ವಯರ್ನ ಮೂಲಕ ಅಟ್ಯಾಚ್ ಮಾಡ್ತೀವಿ. ಹೀಗೆ ಇಲ್ಲಿ ನೋಡಿ, ಈ ಒಂದು ತುದಿಯನ್ನು ವಯರ್ನ ಮೂಲಕ ಬಲ್ಬಿನ ಇನ್ನೊಂದು ತುದಿಗೆ ಅಟ್ಯಾಚ್ ಮಾಡಿದ್ದೀವಿ. ಮೀನ್ಸ್ ಕನೆಕ್ಟಿಂಗ್ ಒನ್ terminal of a cell to the other terminal of a bulb. Then the other terminal of a cell, ಇನ್ನೊಂದು ತುದಿ ಇರುತ್ತೆ ಸೆಲ್ಲಿಂದು ಹೌದಾ. the other terminal of a cell is set free. ಅದನ್ನು ಯಾವುದಕ್ಕೂ ಏನು ಮಾಡಲ್ಲ, ನಾವು ಅಟ್ಯಾಚ್ ಮಾಡಲ್ಲ. ಅದಕ್ಕೆ ಜಸ್ಟ್ ಏನು ಮಾಡಿರ್ತೀವಿ, ವಯರ್ನ ಅಟ್ಯಾಚ್ ಮಾಡಿ ಆ ವಯರ್ನ ಫ್ರೀ ಎಂಡಾಗಿ ಬಿಟ್ಟಿರ್ತೀವಿ. the other end of the wire will be free. ಸೊ ಹಿಯರ್ ಆಲ್ಸೋ ದ ಅದರ್ ಎಂಡ್ ಆಫ್ ದ ಬಲ್ಬ್, ಇನ್ನೊಂದು ಟರ್ಮಿನಲ್ ಇರುತ್ತೆ. ಬಲ್ಬಿಗೂ ಎರಡು ಟರ್ಮಿನಲ್ ಇರುತ್ತೆ ಹೌದಾ. ಒಂದು ಟರ್ಮಿನಲ್ ಸೆಲ್ಲಿಗೆ ಅಟ್ಯಾಚ್ ಆಗಿದೆ. ದ ಅದರ್ ಟರ್ಮಿನಲ್ ಆಫ್ ಅ ಬಲ್ಬ್ ಈಸ್ ಅಟ್ಯಾಚ್ಡ್ ವಿತ್ ದ ವಯರ್ ಆ್ಯಂಡ್ ದ್ಯಾಟ್ ವಯರ್ ಈಸ್ ಸೆಟ್ ಫ್ರೀ. ಇನ್ನೊಂದು ಟರ್ಮಿನಲ್ಗೆ ಏನು ವಯರ್ನ ಅಟ್ಯಾಚ್ ಮಾಡಲಾಗಿದೆ, ಆ ವಯರ್ನು ಕೂಡ ಫ್ರೀಯಾಗಿ ಬಿಡಲಾಗಿದೆ ಹೌದಾ. ಸೊ ಹಿಯರ್ ದ ಕಂಡಕ್ಷನ್ ಟೆಸ್ಟರ್ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ ಅ ಸೆಲ್ and the torch bulb. Both will be having two terminals. One terminal of a cell is connected to one terminal of a bulb through a wire. The other terminal of a cell is set free and the other terminal of a bulb is also set free hauda. Then the other of the cell and bulb have wires which can be brought in contact with materials. Okay, so here two wires from a bulb and from a cell are set free. So here we are going to attach the things which we are going to test. ಸೊ ಈ ಜಾಗದಲ್ಲಿ, ಈ ಖಾಲಿ ಜಾಗದಲ್ಲಿ ಅಥವಾ ಈ ಫ್ರೀಯಾಗಿ ಬಿಟ್ಟ ವಯರ್ಗಳನ್ನು ನಾವು ಎದಕ್ಕೆ ಅಟ್ಯಾಚ್ ಮಾಡ್ತೀವಿ, ಯಾವ ವಸ್ತುವಿನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೋ ಇಲ್ವೋ ಅಂತ ನಾವು ಕಂಡುಹಿಡಿಯಬೇಕೋ ಆ ಕಂಡುಹಿಡಿಯುವ ವಸ್ತುವನ್ನು ಈ ಫ್ರೀ ಎಂಡ್ಗಳಿಗೆ ಅಟ್ಯಾಚ್ ಮಾಡ್ತೀವಿ. ಆ ಕಂಡುಹಿಡಿಯುವ ವಸ್ತುಗಳನ್ನು ಈ ಫ್ರೀ ಎಂಡ್ಸಿಗೆ ಅಟ್ಯಾಚ್ ಮಾಡ್ತಾ ಇದ್ದೀವಿ ಹೌದಾ. ದೆನ್ the other terminal of a cell and a bulb of the cell and bulb have wires which can be brought in contact with materials to test whether they are good or bad conductors of electricity. If the material is a good conductor, ನಾವು ಯಾವ ವಸ್ತು ಟೆಸ್ಟ್ ಮಾಡ್ತಾ ಇದ್ದೀವೋ ಅದು ಗುಡ್ ಕಂಡಕ್ಟರ್ ಆಗಿದ್ದರೆ ಅಲ್ಲೇನಾಗುತ್ತೆ, ಬಲ್ಬ್ ಆನ್ ಆಗುತ್ತೆ. ಆ್ಯಂಡ್ ಇಫ್ ಇಟ್ ಈಸ್ ಅ ಪುವರ್ ಕಂಡಕ್ಟರ್, ಅದು ಪುವರ್ ಕಂಡಕ್ಟರ್ ಅಥವಾ ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡೋ ಶಕ್ತಿ ಹೊಂದದೇ ಇದ್ದರೆ ಅದೇನಾಗುತ್ತೆ, ಬಲ್ಬ್ ಇಲ್ಲಿ ಗ್ಲೋ ಆಗಲ್ಲ. ಸೊ ಬೇಸ್ಡ್ ಆನ್ ದಿಸ್ ವಿ ಕ್ಯಾನ್ ಕ್ಲಾಸಿಫೈ ವಿಚ್ ಈಸ್ ಗುಡ್ ಕಂಡಕ್ಟರ್, ಯಾವುದು ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡುತ್ತೆ, ಮತ್ತು ವಿಚ್ ಈಸ್ ಪುವರ್ ಕಂಡಕ್ಟರ್, ಯಾವುದು ಎಲೆಕ್ಟ್ರಿಸಿಟಿಯನ್ನು ತುಂಬ ಕಡಿಮೆಯಾಗಿ ಅಥವಾ ಪಾಸ್ ಮಾಡೋದೇ ಇಲ್ಲ ಅನ್ನೋದನ್ನು ಕಾಣ್ತೀವಿ ಹೌದಾ. ಸೊ ಹಿಯರ್ ಇನ್ ದಿಸ್ ಡೈಗ್ರಾಮ್ ಯು ಕ್ಯಾನ್ ಸಿ ದೇ ಹ್ಯಾಡ್ ಕೆಪ್ಟ್ ನೀಲ್ಸ್. ಅಲ್ಲೇನಿಟ್ಟಿದ್ದಾರೆ, ಮೊಳೆಯನ್ನು ಇಟ್ಟಿದ್ದಾರೆ ನಡುವೆ. ಝೂಮ್ ಹಾಕಿ ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ಹೌದಾ. ಸಾರಿ, ಮೊಳೆಯನ್ನು ಇಟ್ಟಿದ್ದಾರೆ. ದೆನ್ ಇಫ್ ದ ಬಲ್ಬ್ ಗ್ಲೋ ಆಯ್ತಂದರೆ ಮೊಳೆ ಏನಿರುತ್ತೆ, ಕಂಡಕ್ಟರ್ ಇರುತ್ತೆ. ಬಲ್ಬ್ ಗ್ಲೋ ಆಗಲಿಲ್ಲ ಅಂದರೆ ಮೊಳೆ ಕಂಡಕ್ಟರ್ ಆಗಿರಲ್ಲ. ಸೊ ಹಿಯರ್
ಯಾವುದಾದ್ರೂ ಮಟೀರಿಯಲ್ ಇರ್ಬೋದು. ನೀವು ರಬ್ಬರ್ ಇಡಬೇಕಾ, ರಬ್ಬರ್ ಇಟ್ಕೋಬೋದು ಇಲ್ಲಿ. ದೆನ್ ನಿಮಗೆ ಒಂದು ಕಟ್ಟಿಗೆ ಇಡಬೇಕಾ, ಕಟ್ಟಿಗೆ ಇಟ್ಕೋಬೋದು. ಅಥವಾ ಯಾವುದಾದ್ರೂ ಒಂದು ಕಬ್ಬಿಣದ ವಸ್ತು ಇಡಬೇಕಾ, ಅದನ್ನು ಇಟ್ಕೋಬೋದು. ಸೊ ಎರಡು ಎಂಡ್ಗಳನ್ನ ಅದಕ್ಕೆ ಅಟ್ಯಾಚ್ ಮಾಡಿದಾಗ ಬಲ್ಬ್ ಆಯ್ನ್ ಆಯ್ತಂದರೆ ಅಥವಾ ಆ ಬಲ್ಬ್ ಉರಿತೆ ಅಂದರೆ, ಬಲ್ಬ್ ಬೆಳಕನ್ನು ಕೊಟ್ಟರೆ ಅದಕ್ಕೇನಂತೀವಿ, ಇಟ್ ಈಸ್ ಅ ಗುಡ್ ಕಂಡಕ್ಟರ್. ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಟಾಗ ಬಲ್ಬ್ ಹತ್ತಲಿಲ್ಲ ಅಂದರೆ, ಬಲ್ಬ್ ಗ್ಲೋ ಆಗಲಿಲ್ಲ ಅಂದರೆ ಅದಕ್ಕೇನಂತ ಅಂತೀವಿ, ಬ್ಯಾಡ್ So here conduction tester using a torch bulb. So in this activity, if the bulb will not glow, then that thing is considered as a insulator. Okay, so in the next one, if what happens when the weak current is passed, if the passing electric current is weak, then the bulb will not glow. Even though you keep the material which pass the electric current here, but the electric current is weak, the bulb will not glow. So for that, instead of using the bulb, we will use the other thing which is called as LED. It is called as LED or light emitting diode. ಲೈಟ್ ಸರಗಳು ಅಂತ ಅಂತೀವಿ. ಡೆಕೋರೇಷನ್ಸ್ಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ, ಇನ್ ಹೌಸ್ ವಾರ್ಮಿಂಗ್ ಸೆರೆಮನಿ, ವಿ ವಿಲ್ ಯೂಸ್ ದೀಸ್ wires of LEDs, right? So here these LEDs can also work in the presence of weak current. weak electric current ಇದ್ದಾಗ ಏನಾಗುತ್ತೆ, LED-ಗಳು ಗ್ಲೋ ಆಗ್ತವೆ. ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಬಲ್ಬ್, ಇಫ್ ವಿ ಯೂಸ್ LED, ಸೊ ಎಲೆಕ್ಟ್ರಿಕ್ ಕರೆಂಟ್ ವೀಕ್ ಆಗಿದ್ದರೂ ಕೂಡ ಏನಾಗುತ್ತೆ, ಕಂಡಕ್ಷನ್ ಟೆಸ್ಟನ್ನು ನಾವು ಮಾಡಬಹುದು. ಓಕೆ, ಸೊ ಇನ್ ದಿಸ್ ಆಕ್ಟಿವಿಟಿ ವಿ ಕ್ಯಾನ್ ಸಿ ದ ಯೂಸೇಜ್ ಆಫ್ LED. See here in this circuit, the battery, one end of the battery will be attached to the LED, the other end will be attached to the thing. ಆ್ಯಕ್ಚುಲಿ ಇಲ್ಲಿ ರೆಸಿಸ್ಟರ್ ಕೊಟ್ಟಿದ್ದಾರೆ. ರೆಸಿಸ್ಟರ್ ಯಾಕಿರುತ್ತೆ ಅಂದರೆ, ತುಂಬ ಸಡನ್ನಾಗಿ ತುಂಬ ಪವರ್ ಇರೋ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆದರೆ ದ ಬಲ್ಬ್ ಮೇ ಬರ್ನ್, ದ LED ಮೇ ಬರ್ನ್. ದಟ್ ಈಸ್ ವೈ they will prefer to use the resistor. Okay, then to test the material, here we can use instead of ರೆಸಿಸ್ಟರ್ನ ತೆಗೆದು ಯಾವ ಮಟೀರಿಯಲ್ನ ನಾವು ಚೆಕ್ ಮಾಡಬೇಕು ಅದನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಕಂಡಕ್ಷನ್ ಟೆಸ್ಟರ್ ಯೂಸಿಂಗ್ LED. ನೆಕ್ಸ್ಟ್, ಕಂಡಕ್ಷನ್ ಟೆಸ್ಟರ್ ಯೂಸಿಂಗ್ ಅ ಮ್ಯಾಗ್ನೆಟಿಕ್ ಕಂಪಾಸ್. ಮ್ಯಾಗ್ನೆಟಿಕ್ ಕಂಪಾಸ್ ಅಂದರೆ ನಮಗೆ ಗೊತ್ತು, ಹೌದಾ? ವಿಚ್ ಯೂಸಸ್ ದ ಮ್ಯಾಗ್ನೆಟಿಕ್ ನೀಡಲ್. ಮ್ಯಾಗ್ನೆಟಿಕ್ ಅಂದರೆ ಅಯಸ್ಕಾಂತದ ಸೂಜಿ. ಅಯಸ್ಕಾಂತದ ಸೂಜಿಯಿಂದ ದಿಕ್ಕನ್ನು ತೋರಿಸುವ ದಿಕ್ಸೂಚಿ ಅಂತ ಅಂತಾರೆ, ಅಯಸ್ಕಾಂತದ ದಿಕ್ಸೂಚಿ. ಸೊ ದಿಸ್ ವಾಸ್ ಯೂಸ್ಡ್ ಬೈ ದ ಯಾರು ಸಮುದ್ರದಲ್ಲಿ ಯಾನ ಮಾಡ್ತಿರ್ತಾರೋ, ಸೊ ಯಾರು ದ ಸೇಲರ್ಸ್ ಯೂಸ್ ದಿಸ್ ಟು ಫೈಂಡ್ ದ ಡೈರೆಕ್ಷನ್. ಹೌದಾ? ಸೊ ಸಮುದ್ರದಲ್ಲಿ ಏನಾಗುತ್ತೆ, ಅಥವಾ ಆಕಾಶದಲ್ಲಿ ಬೇಗ ಅಲ್ಲಿ ರೋಡ್ಗಳಿರಲ್ಲ, ಹೌದಾ? ರೋಡ್ ಮ್ಯಾಪ್ ಥರ ರೈಟ್ ಹೊಳ್ಳೋದು, ಲೆಫ್ಟ್ ಹೋಗೋದು, ಸ್ಟ್ರೇಟ್ ಹೋಗೋದು ಅಂತ ಗೊತ್ತಾಗಲ್ಲ, ಹೌದಾ? ಸೊ ದಟ್ ಈಸ್ ವೈ ದೇ ವಿಲ್ ಯೂಸ್ ದಿಸ್ ಮ್ಯಾಗ್ನೆಟಿಕ್ ಕಂಪಾಸ್. ಸೊ ಲೈಕ್ ದಿಸ್ ಮ್ಯಾಗ್ನೆಟಿಕ್ ಕಂಪಾಸ್ ಈಸ್ ಆಲ್ಸೋ ಯೂಸ್ಡ್ ಟು ಡಿಟರ್ಮೈನ್ ದ ಕರೆಂಟ್, ಅಂದರೆ ಟು ಡಿಟರ್ಮೈನ್ ದ ಮಟೀರಿಯಲ್ ವೆದರ್ ಇಟ್ ಈಸ್ ಕಂಡಕ್ಟರ್ ಆರ್ ಇನ್ಸುಲೇಟರ್. So what happens here, if a magnetic compass is kept near a wire and current flows through the wire, for example this is a battery, one end of a battery like this ಏನಿರುತ್ತಲ್ಲ ಅದು ಪಾಸಿಟಿವ್ ಇರುತ್ತೆ, ಚಪ್ಪಟೆ ಆಗಿರುವ ಎಂಡು ನೆಗೆಟಿವ್ ಇರುತ್ತೆ. ಸೊ ಪಾಸಿಟಿವ್ ಟರ್ಮಿನಲ್ ಆಫ್ ಅ ಬ್ಯಾಟ್ರಿ is connected to the magnetic compass, the other end is set free. ಇನ್ನೊಂದು ಎಂಡಿನ ವಯರು ಫ್ರೀ ಆಗಿ ಬಿಟ್ಟಿರ್ತಾರೆ. then the other end of the magnetic compass is also set free. ಇಲ್ಲೇನು ಮಾಡಿರ್ತಾರೆ, ಇಲ್ಲಿ ಯಾವ ಮಟೀರಿಯಲ್ನ ಚೆಕ್ ಮಾಡಬೇಕು ಆ ಮಟೀರಿಯಲ್ನ ಕನೆಕ್ಟ್ ಮಾಡಬೇಕು ಎರಡು ವಯರ್ಸ್ಗಳಿಗೆ. ಸೊ ದೀಸ್ ಫ್ರೀ ಎಂಡ್ಸ್ ಆಫ್ ವಯರ್ಸ್ ವಿಲ್ ಬಿ ಕನೆಕ್ಟೆಡ್ ಟು ದ ಮಟೀರಿಯಲ್ ಥ್ರೂ ವಿಚ್ ವಿ ಆರ್ ಟೆಸ್ಟಿಂಗ್ ದ ಕಂಡಕ್ಷನ್. ಓಕೆ, ಸೊ ವಿ ಕ್ಯಾನ್ ಯೂಸ್ ಅ ಮ್ಯಾಗ್ನೆಟಿಕ್ ಕಂಪಾಸ್ ಇನ್ಸ್ಟೆಡ್ ಆಫ್ ಅ torch or LED in the circuit. The magnetic needle gets deflected even if a weak current flows in the circuit. ಸೊ ಏನಾಗುತ್ತೆ, ಕರೆಂಟ್ ಪಾಸ್ ಆದಾಗ ಏನಾಗುತ್ತೆ, ಅಯಸ್ಕಾಂತದ ಸೂಜಿ ಅಥವಾ ದ ಮ್ಯಾಗ್ನೆಟಿಕ್ ನೀಡಲ್ ವಿಲ್ ಡಿಫ್ಲೆಕ್ಟ್ ಅಂದ್ರೇನು, ಚೇಂಜ್ ಇನ್ ಡೈರೆಕ್ಷನ್, ಅದರ ದಿಕ್ಕನ್ನು ಅದು ಬದಲಾಯಿಸುತ್ತೆ, ಡಿಫ್ಲೆಕ್ಟ್. ಓಕೆ, ಚೇಂಜ್ ಇನ್ ಡೈರೆಕ್ಷನ್, ಇಟ್ ಡಿಫ್ಲೆಕ್ಟ್ಸ್. ಸೊ ಅದು ಡಿಫ್ಲೆಕ್ಟ್ ಆದಾಗ ಏನು ಗೊತ್ತಾಗುತ್ತೆ, ದಟ್ ಈಸ್ ದ ಮಟೀರಿಯಲ್ ಕ್ಯಾನ್ ಪಾಸ್ ದ
ಎಲೆಕ್ಟ್ರಿಕ್ ಕರೆಂಟ್, ನಾವು ಮಟೀರಿಯಲ್ ಇಡುವ ಯಾವ ವಸ್ತುವನ್ನು ಇಟ್ಟಿದ್ದೀವೋ ಅದು ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡುತ್ತೆ ಅಂತ ಅದು ಗೊತ್ತಾಗುತ್ತೆ. ಓಕೆ, ಸೊ ಇಫ್ ಅ ಮ್ಯಾಗ್ನೆಟಿಕ್ ಕಂಪಾಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಇನ್ ಅ ಕಂಡಕ್ಷನ್ ಟೆಸ್ಟರ್. ಕಂಡಕ್ಷನ್ ಟೆಸ್ಟಲ್ಲಿ ಏನೇನು ಯೂಸ್ ಮಾಡ್ಬೋದು ನಾವು? ಒಂದು ಟಾರ್ಚನ್ನು ಯೂಸ್ ಮಾಡ್ಬೋದು, ಇನ್ನೊಂದು LED ಬಲ್ಬ್ಗಳನ್ನ ಯೂಸ್ ಮಾಡ್ಬೋದು, ಮತ್ತೊಂದು ಮ್ಯಾಗ್ನೆಟಿಕ್ ಕಂಪಾಸ್. ಸೊ ಇವೆರಡನ್ನು ಎಲೆಕ್ಟ್ರಿಕ್ ಕರೆಂಟ್ ವೀಕ್ ಆಗಿದ್ದಾಗ ಯೂಸ್ ಮಾಡ್ಕೋಬೋದು. ಹೌದಾ? ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ದೀಸ್ 3 ಆ್ಯಕ್ಟಿವಿಟೀಸ್? ಈ 3 ಆ್ಯಕ್ಟಿವಿಟಿಗಳನ್ನ ಪರ್ಪಸ್ ಅಥವಾ ವೈ ವಿ ಡಿಡ್ ದಿಸ್? ಟು ಡಿಟರ್ಮೈನ್ ಆರ್ ಟು ಫೈಂಡ್ ಔಟ್ ವೆದರ್ ದ ಗಿವನ್ ಥಿಂಗ್, ಗಿವನ್ ಸಬ್ಸ್ಟೆನ್ಸ್ ಆರ್ ಗಿವನ್ ಮಟೀರಿಯಲ್ ಈಸ್ ಅ ಕಂಡಕ್ಟರ್ ಆರ್ ಇನ್ಸುಲೇಟರ್. Next, so we know that we have 3 types of matter ಅಥವಾ ಥಿಂಗ್ಸನ್ನು ನಾವು 3 ಥಿಂಗ್ಗಳನ್ನಾಗಿ ವ್ಯಕ್ತಪಡಿಸ್ತೀವಿ. ಒನ್ ಈಸ್ ಸಾಲಿಡ್, ರೈಟ್? ಒನ್ ಈಸ್ ಸಾಲಿಡ್, ದ ಅದರ್ ಒನ್ ಈಸ್ ಲಿಕ್ವಿಡ್, ದ ಅದರ್ ಒನ್ ಈಸ್ ಗ್ಯಾಸ್. ಹೌದಾ? Now we are going to learn how the electric current will be passed in solid, in liquid and in gas. ಸೊ ಸಾಲಿಡ್ಗಳಲ್ಲಿ, ಲಿಕ್ವಿಡ್ಗಳಲ್ಲಿ ಮತ್ತು ಗ್ಯಾಸ್ಗಳಲ್ಲಿ ಅಥವಾ ಅನಿಲ. ಸೊ ಸಾಲಿಡ್ ಘನ, ಲಿಕ್ವಿಡ್ ದ್ರವ, ಗ್ಯಾಸ್ ಅನಿಲ. ಸೊ ಈ ಮೂರರಲ್ಲೂ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಹೇಗಾಗತ್ತೆ ಅನ್ನೋದನ್ನು ನಾವು ಕಲಿತೇವೆ. ಸೊ ಫಾರ್ ಎಕ್ಸಾಂಪಲ್, ಈಗ ಒಂದು ವಸ್ತುವಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇದೆ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತಾ ಇದೆ ಅನ್ನೋದಕ್ಕೆ ಏನಾಗುತ್ತೆ? ಸೊ ಇನ್ ದ ಮಟೀರಿಯಲ್ ಆರ್ ಇನ್ ಎನಿಥಿಂಗ್ ದೇರ್ ಶುಡ್ ಬಿ ಸರ್ಟನ್ ಪಾರ್ಟಿಕಲ್ಸ್. ಅಲ್ಲಿ ಒಂದಿಷ್ಟು ಪಾರ್ಟಿಕಲ್ಸ್ಗಳು ಇರಬೇಕು, ವಿಚ್ ಆರ್ ಕಾಲ್ಡ್ ಎಸ್ ಚಾರ್ಜ್ಡ್ ಪಾರ್ಟಿಕಲ್. ಅವಕ್ಕೇನಂತಾರೆ? ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಅಂತಾರೆ. ಚಾರ್ಜ್ಡ್ ಪಾರ್ಟಿಕಲ್ಸ್, ಚಾರ್ಜ್ ಆಗಿರೋ ಕಣಗಳು. ಹೌದಾ? ಚಾರ್ಜ್ ಆಗಿರೋ ಕಣಗಳು ಅಂತ ಅಂತಾರೆ. ಹೌದಾ? ಚಾರ್ಜ್ ಆಗಿರೋ ಪಾರ್ಟಿಕಲ್ಸ್ಗಳು. ಸೊ ಅಲ್ಲಿ ಚಾರ್ಜ್ ಆಗಿರೋ ಪಾರ್ಟಿಕಲ್ಸ್ಗಳು ಪಾಸಿಟಿವ್ ಇರುತ್ತೆ ಮತ್ತು ನೆಗೆಟಿವ್ ಕೂಡ ಇರುತ್ತೆ. ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸು ಇರುತ್ತೆ, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸು ಇರುತ್ತೆ. ಸೊ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಮತ್ತು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಮೂವ್ಮೆಂಟ್ ಆದಾಗ ಅವೇನಾಗಬೇಕು? ಚಲನೆಯಲ್ಲಿರಬೇಕು. ಈ ಚಾರ್ಜ್ ಪಾರ್ಟಿಕಲ್ಸ್ಗಳು ಏನಿರಬೇಕು? ಚಲನೆಯಲ್ಲಿರಬೇಕು. ವೆನ್ ದೇ ಮೂವ್, when there is a movement or a motion of charge particles, so there is a formation or there is a production of electric current. ಸೊ ವಿದ್ಯುತ್ ಶಕ್ತಿ ಹೇಗೆ ಉತ್ಪಾದನೆ ಆಗುತ್ತೆ? ಆ ಪಾರ್ಟಿಕಲ್ಸ್ಗಳು, ಆ ಚಾರ್ಜ್ ಆದಂತಹ ಪಾರ್ಟಿಕಲ್ಸ್ಗಳು ಮೋಷನ್ ಅಥವಾ ಚಲನೆ, ಮೂವ್ಮೆಂಟ್ ಆದಾಗ ಏನಾಗುತ್ತೆ? ದಟ್ ಫ್ಲೋ ಆರ್ ದಟ್ ಮೋಷನ್ ಆಫ್ ಚಾರ್ಜ್ ಪಾರ್ಟಿಕಲ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಕರೆಂಟ್. So there are two types of charge particle: positive charge particle and negative charge particle. Okay, positive charge particle and negative charge particle. So positive charge particle and negative charge particle. Positive charge particles are called as cation. Negative charge particles are called as anions. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ದ ಚಾರ್ಜ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಅಯಾನ್ಸ್. ಚಾರ್ಜ್ ಪಾರ್ಟಿಕಲ್ಸ್ ಏನಂತ ಕರಿತೀವಿ? ಅಯಾನ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಪಾಸಿಟಿವ್ ಚಾರ್ಜ್ ಆಗಿರೋ ಪಾರ್ಟಿಕಲ್ಸು ಇರುತ್ತೆ, ನೆಗೆಟಿವ್ ಚಾರ್ಜ್ ಆಗಿರೋ ಪಾರ್ಟಿಕಲ್ಸು ಇರುತ್ತೆ. ಪಾಸಿಟಿವ್ ಚಾರ್ಜ್ ಆಗೋ ಪಾರ್ಟಿಕಲ್ಸಿಗೆ ಕ್ಯಾಟಯಾನ್ಸ್ ಅಂತ ಕರಿತೀವಿ. ನೆಗೆಟಿವ್ಲಿ ಚಾರ್ಜ್ ಆಗಿರೋ ಪಾರ್ಟಿಕಲ್ಸಿಗೆ ಆ್ಯನಯಾನ್ಸ್ ಅಂತ ಕರಿತೀವಿ. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, let us move to this topic now. Electrical conductivity of solids. Some solids are good conductors of electricity. Example: copper, steel, iron, aluminum. So ಕೆಲವೊಂದು ವಸ್ತುಗಳು, ಘನವಸ್ತುಗಳು ಏನು ಮಾಡ್ತವೆ? ಗುಡ್ ಕಂಡಕ್ಟರ್ ಮೀನ್ಸ್ ದೇ ಕ್ಯಾನ್ ಪಾಸ್ ದ ಎಲೆಕ್ಟ್ರಿಕ್ ಕರೆಂಟ್. ಹೌದಾ? ಎಕ್ಸಾಂಪಲ್ ಕೊಟ್ಟಿದ್ದಾರೆ: ತಾಮ್ರ, ಸ್ಟೀಲ್ ಪಾತ್ರೆ, ಸ್ಟೀಲ್ ಇರ್ಬೋದು, ಐರನ್ ಕಬ್ಬಿಣ, ಅಲ್ಯೂಮಿನಿಯಂ ಆಗಿರ್ಬೋದು. ಸೊ ಇವೆಲ್ಲ ಏನು? ಮೆಟಲ್ಸ್ಗಳಿವು. ಹೌದಾ? ಮೆಟಲ್ ಮತ್ತು ಮೆಟಲ್ಗಳ ಮಿಕ್ಸ್ಚರ್, ಅಲಾಯ್ಸ್. ಸ್ಟೀಲ್ ಈಸ್ ಅ ಅಲಾಯ್ ಮಿಕ್ಸ್ಚರ್. ಮೆಟಲ್ ಮತ್ತು ನಾನ್ ಮೆಟಲಿಂದ ಮಾಡಲ್ಪಟ್ಟಿರುತ್ತೆ ಸ್ಟೀಲ್. ನೆಕ್ಸ್ಟ್, ಸಮ್ ಸಾಲಿಡ್ಸ್ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಕೆಲವೊಂದು ಘನವಸ್ತುಗಳು ಏನು ಮಾಡ್ತವೆ? ಕರೆಂಟನ್ನು ಪಾಸ್ ಮಾಡೋದಿಲ್ಲ. ಅವಕ್ಕೇನಂತಾರೆ? ಪುವರ್ ಕಂಡಕ್ಟರ್ಸ್. ಎಕ್ಸಾಂಪಲ್: ವುಡ್,
ಪ್ಲಾಸ್ಟಿಕ್, ರಬ್ಬರ್ ಆ್ಯಂಡ್ ಗ್ಲಾಸ್. ಹೌದಾ? ಸೊ ಫಾರ್ ಎಕ್ಸಾಂಪಲ್, when you see the wires, charged wire, charger of your laptop, of your mobile, or the connection between the fuse, whatever the connection of a TV to the switchboard. So almost all the charging bodies or charging electrical devices will be having the wires. ಹೌದಾ? ಸೊ ಏನಾದರೂ ನೀವು ಕನೆಕ್ಷನ್ ಕೊಡಬೇಕಾದ್ರೆ ಅದು ವಯರ್ ಮೂಲಕ ಆ ವಸ್ತುವಿಗೆ ಮತ್ತು ಸ್ವಿಚ್ ಬೋರ್ಡಿಗೆ ಅಟ್ಯಾಚ್ ಆಗಿರಬೇಕು. ಹೌದಾ? ಸ್ವಿಚ್ ಬೋರ್ಡಿಗೆ ಅಟ್ಯಾಚ್ ಆಗಿರಬೇಕು. ಸೊ ಆ ವಯರ್ನ ನೀವು ನೋಡಿದಾಗ ನೋಡಿ, ಬ್ಲ್ಯಾಕ್ ಕಲರ್ ಕೋಟಿಂಗ್ ಅಥವಾ ವೈಟ್ ಕಲರ್ ಅಥವಾ ಯೆಲ್ಲೋ ಕಲರ್ ಯಾವುದಾದ್ರೂ ಒಂದು ರಬ್ಬರ್ ಥರ ಕೋಟಿಂಗ್ ಇರುತ್ತೆ. ಹೌದಾ? ದೆನ್ ಅದ್ರ ಒಳಗಡೆ ಏನಿರುತ್ತೆ? ಮೆಟಲ್ ಇರುತ್ತೆ. ಅದ್ರ ಒಳಗಡೆ ಮೆಟಲ್ ಇರುತ್ತೆ. ಸೊ why they will coat the outer side of the wire with the plastic material? Why? Because ವಯರ್ ಈಸ್ ಅ ಗುಡ್ ಕಂಡಕ್ಟರ್. ಒಳಗಿಡೋ ವಯರ್ ಏನು ಮಾಡುತ್ತೆ? ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡುತ್ತೆ. ಸೊ ಆ ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡೋ ವೇಳೆ ಯಾರಾದರೂ ಅದರ ಕಾಂಟ್ಯಾಕ್ಟಲ್ಲಿ ಯಾರಾದರೂ ತಪ್ಪಿ ಅದನ್ನು ಹಿಡಿದ್ರೆ ದೇರ್ ಈಸ್ ಅ ಚಾನ್ಸ್ ಆಫ್ ಗೆಟ್ಟಿಂಗ್ ಎಲೆಕ್ಟ್ರಿಕ್ ಶಾಕ್. ಸೊ ಇಫ್ ದೇ ಕವರ್ಡ್ ದಟ್ ಕಂಡಕ್ಟರ್, ಈ ಒಳಗಡೆ ಕಂಡಕ್ಟರ್ ಇದೆ, ಇಫ್ ದೇ ಕವರ್ಡ್ ದಟ್ ಕಂಡಕ್ಟರ್ ಬೈ ಅ ಇನ್ಸುಲೇಟರ್, ಸೊ ವಾಟ್ ಹ್ಯಾಪನ್ಸ್? The flow of electric current cannot be experienced by anyone who touches it. ಸೊ ಅದನ್ನು ಟಚ್ ಮಾಡಿದಾಗ ನಿಮಗೆ ಕರೆಂಟ್ ಹೊಡೆಯಲ್ಲ. ಬಿಕಾಸ್ ದ ಔಟರ್ ಕವರ್, ವಿಚ್ ಮೈಟ್ ಬಿ ಪ್ಲಾಸ್ಟಿಕ್, ವಿಚ್ ಮೈಟ್ ಬಿ ರಬ್ಬರ್, ಆರ್ ವಿಚ್ ಮೈಟ್ ಬಿ ಎನಿಥಿಂಗ್, ಈಸ್ ಮೇಡ್ ಅಪ್ ಆಫ್ ಅ ಇನ್ಸುಲೇಟರ್ ಮಟೀರಿಯಲ್. ಅದು ಯಾವುದು ಮಟೀರಿಯಲಿಂದ ಮಾಡಲ್ಪಟ್ಟಿರುತ್ತೆ? ಇನ್ಸುಲೇಟಿಂಗ್ ಮಟೀರಿಯಲಿಂದ ಮಾಡಲ್ಪಟ್ಟಿರುತ್ತೆ. ಅಂದರೆ ವಿಚ್ ವಿಲ್ ನಾಟ್ ಪಾಸ್ ದ ಎಲೆಕ್ಟ್ರಿಕ್ ಕರೆಂಟ್. ಪಾಸ್ ಮಾಡುವಂಥ ವಯರು ಒಳಗಡೆ ಇರುತ್ತೆ. ಅದನ್ನು ಕವರ್ ಮಾಡೋದಕ್ಕೆ ಇನ್ಸುಲೇಟಿಂಗ್ ಥರ ಇರೋ ಪ್ಲಾಸ್ಟಿಕ್ ಹೊರಗಡೆ ಅದನ್ನು ಕವರ್ ಮಾಡಿರುತ್ತೆ. ಯಾಕೆ ಕವರ್ ಮಾಡಬೇಕು? ಟು ಪ್ರಿವೆಂಟ್ ದ ಎಲೆಕ್ಟ್ರಿಕ್ ಶಾಕ್. ದ ಎಲೆಕ್ಟ್ರಿಕಲ್ ವಯರ್ಸ್ ಆರ್ ಕವರ್ಡ್ ವಿತ್ ಅ ಪ್ಲಾಸ್ಟಿಕ್ ಮಟೀರಿಯಲ್ ಆರ್ ಅ ರಬ್ಬರ್ ಮಟೀರಿಯಲ್. ನೆಕ್ಸ್ಟ್, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಅ ಲಿಕ್ವಿಡ್. ಈಗ ಲಿಕ್ವಿಡನ್ನು ತಗೊಳ್ಳೋಣ, ದ್ರವ. ಹೌದಾ? ಲಿಕ್ವಿಡ್. ಸೊ ಇನ್ ನಾರ್ಮಲ್ ವಾಟರ್, ನಾವು ಕುಡಿಯುವಂತಹ ನೀರು ಅಥವಾ ನಾವು ಬಳಸುವಂಥ ನೀರಲ್ಲಿ ಏನಿರುತ್ತೆ? ದೇರ್ ವಿಲ್ ಬಿ ಎ ಪ್ರೆಸೆನ್ಸ್ ಆಫ್ ಸಾಲ್ಟ್ಸ್, ಲವಣಗಳಿರ್ತವೆ, ಮತ್ತು ದೇರ್ ವಿಲ್ ಬಿ ಎ ಪ್ರೆಸೆನ್ಸ್ ಆಫ್ ಮಿನಿರಲ್ಸ್, ಖನಿಜಗಳು ಇರ್ತವೆ. salts and minerals. Water contains salts and minerals. So when you pass electric current through this, it can pass the electric current. So ಈ ವಾಟರ್ನಿಂದ ಏನಾಗುತ್ತೆ? ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ. ಹೌದಾ? ದಿಸ್ ವಾಟರ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಹೇಗೆ ತಿಳ್ಕೊಬೋದು ನಾರ್ಮಲ್ ನೀರು ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡುತ್ತೆ ಅಂತ? ಟ್ಯಾಪ್ ವಾಟರ್ ದೇ ಹ್ಯಾವ್ ಗಿವನ್, ದಟ್ ಈಸ್ ನಳದ ನೀರು. ಸೊ ವಾಟ್ ಹ್ಯಾಪನ್ಸ್ ಹಿಯರ್? ಯು ಹ್ಯಾವ್ ಟು ಟೇಕ್ ಅ ಗ್ಲಾಸ್ ವೆಸಲ್ ಆರ್ ಅ ಗ್ಲಾಸ್ ಬೀಕರನ್ನು ತಗೋಬೇಕು. ಹೌದಾ? ದೆನ್ ಯು ಹ್ಯಾವ್ ಟು ಡಿಪ್ 2 ಎಲೆಕ್ಟ್ರೋಡ್ಸ್ ಅಂದರೆ ಏನು? the rods which can pass the electric current. You have to take 2 electrodes. Okay, the one end of the electrode will be connected to the one end of a bulb. One end of other electrode will be connected to the battery. So ಇಲ್ಲಿ ಬ್ಯಾಟ್ರಿ ಕನ್ಸಿಡರ್ ಮಾಡೋಣ. The one end of a battery is connected to the bulb, other end of the battery is connected to the rod. Okay, and the one end of the bulb is connected to the rod. So when we dip these electrodes or these electric rods in a tap water, ಇದನ್ನು ನಾವೇನಂತ ಕನ್ಸಿಡರ್ ಮಾಡಿದ್ದೀವಿ? ಟ್ಯಾಪ್ ವಾಟರ್ ಅಥವಾ ನಳದ ನೀರು, ನಾವು ಬಳಸುವ ನೀರು ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ ವಾಟ್ ಹ್ಯಾಪನ್ಸ್ ದೇರ್? ದ ಬಲ್ಬ್ ಗ್ಲೋಸ್. ಅಲ್ಲೇನಾಗಿದೆ? ಬಲ್ಬ್ ಗ್ಲೋ ಆಗಿದೆ. ಸೊ ದಿಸ್ ಇಂಡಿಕೇಟ್ಸ್ ಟ್ಯಾಪ್ ವಾಟರ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇದರಿಂದ ನಾವೇನು ಕಲಿಬೋದು? ನಳದ ನೀರು ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡುವಂಥ ಶಕ್ತಿಯನ್ನು ಹೊಂದಿದೆ ಅಂತ ತಿಳಿಬೋದು. ಸೊ ದೀಸ್ ಎಲೆಕ್ಟ್ರೋಡ್ಸ್, ಇವೇನು ನಾವು ಡಿಪ್ ಮಾಡಿದ್ದೇವಲ್ಲ ಈ ರೀತಿ ರಾಡ್ಗಳು, rods which passes electric current are called as electrodes. ಹೌದಾ? ಸೊ ದೀಸ್ ಎಲೆಕ್ಟ್ರೋಡ್ಸ್ ಆರ್ ಆಫ್ 2 types. ಇದರಲ್ಲೂ 2 ಟೈಪ್ ಇದೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಹೌದಾ? ಸೊ ಪಾಸಿಟಿವಿಗೆ ಏನಂತ ಕರಿತೀವಿ? ಕ್ಯಾಥೋಡ್ ಅಂತ ಕರಿತೀವಿ. ಸಾರಿ, ಒಂದು ನಿಮಿಷ.
ಪಾಸಿಟಿವ್ ಏನಂತ ಕರಿತೀವಿ? ಆ್ಯನೋಡ್ ಅಂತ ಕರಿತೀವಿ. ನೆಗೆಟಿವ್ಗೆ ಏನಂತ ಕರಿತೀವಿ? ಕ್ಯಾಥೋಡ್ ಅಂತ ಕರಿತೀವಿ. ಪಾಸಿಟಿವ್ ರಾಡಿಗೆ ಆ್ಯನೋಡ್, ನೆಗೆಟಿವ್ ರಾಡ್ಗೆ ಕ್ಯಾಥೋಡ್ ಅಂತ ಕರಿತೀವಿ. ಸೊ ಇವೆರಡನ್ನು ಡಿಪ್ ಮಾಡಿದಾಗ ಯಾವುದೋ ಒಂದು ಲಿಕ್ವಿಡಲ್ಲಿ ಯಾವುದೇ ಒಂದು ಲಿಕ್ವಿಡ್, ಫಾರ್ ಎಕ್ಸಾಂಪಲ್ ಟೇಕ್ ಆಯಿಲ್, ಇಫ್ ಯು ಡಿಪ್ ದ ಎಲೆಕ್ಟ್ರೋಡ್ಸ್ ಇನ್ ದ ಆಯಿಲ್, ದ ಬಲ್ಬ್ ವಿಲ್ ನಾಟ್ ಗ್ಲೋ. So this indicates oil is a poor conductor or insulator of the electric current. Then we will take a distilled water. ಯಾವ ನೀರನ್ನು ತಗೊಳ್ಳೋಣ? ಡಿಸ್ಟಿಲ್ಡ್ ವಾಟರ್ನ ತಗೊಳ್ಳೋಣ. ಡಿಸ್ಟಿಲ್ಡ್ ವಾಟರ್ ಅಂದರೆ ಏನು? ಡಿಸ್ಟಿಲ್ಡ್ ವಾಟರ್ ಮೀನ್ಸ್ ದ ವಾಟರ್ ವಿಚ್ will not contain any salts or the minerals. It is a pure water. So it will not be containing any salt. ಅದರಲ್ಲಿ ಯಾವುದೇ ರೀತಿಯಾದಂತಹ ಲವಣಗಳು ಅಥವಾ ಖನಿಜಗಳು ಇರಲ್ಲ. ಸೊ ಹೌ ದೇ ವಿಲ್ ಡೂ ಡಿಸ್ಟಿಲ್ಡ್ ವಾಟರ್? ಬ್ರೀಫ್ಲಿ ಐ ವಿಲ್ ಎಕ್ಸ್ಪ್ಲೇನ್. ಬ್ರೀಫ್ ಆಗಿ ಹೇಳ್ತೀನಿ ನಾನು, ಆ ಪ್ರೊಸೆಸ್ನ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಲ್ಲ. ಡಿಸ್ಟಿಲ್ಡ್ ವಾಟರ್ ಹೇಗೆ ಸಿಗತ್ತೆ? ಫಸ್ಟ್ ವಾಟರ್ನ ಬಾಯ್ಲ್ ಮಾಡ್ತಾರೆ. ಮೀನ್ಸ್ ದ ವಾಟರ್ ಈಸ್ ಬಾಯ್ಲ್ಡ್ ಟು ದ ಬಾಯ್ಲಿಂಗ್ ಪಾಯಿಂಟ್. ವಾಟರ್ ವೆನ್ ಬಾಯ್ಲ್ಸ್, ವಾಟರ್ ಬಾಯ್ಲ್ ಆಗಿ ಅಥವಾ ಅದು ಕುದಿ ಆಗಿ ಏನಾಗುತ್ತೆ? ಕುದ್ದು ಆವಿ ಆಗತ್ತೆ. ಆ ಆವಿನ ಕಲೆಕ್ಟ್ ಮಾಡಿಕೊಂಡು, ಆ ನೀರಾವಿನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕೂಲ್ ಮಾಡಿದಾಗ, ಅದನ್ನು ತಣ್ಣಗೆ ಮಾಡಿದಾಗ ಅದರಿಂದ ಏನಾಗುತ್ತೆ? ಆ ಆವಿ ಮತ್ತೆ ನೀರಾಗಿ ಹೊರಬರುತ್ತದೆ. ಸೊ ಆ ಆವಿಯಿಂದ ಬಂದಿರೋ ನೀರಿಗೆ ಡಿಸ್ಟಿಲ್ಡ್ ವಾಟರ್ ಅಂತ ಅಂತೀವಿ. ಸೊ ವಾಟ್ ವಿ ಶುಡ್ ಡೂ? ವಿ ಶುಡ್ ಬಾಯ್ಲ್ ದ ವಾಟರ್ in such a way that all the water will be converted into vapors. So those vapors will be collected. Those vapors will be collected and cooled. So due to the cooling of that vapor, the vapor will be the vapor will be converted again into the water. So the water which comes from that vapor, the water which is converted from that vapor will not be containing any salt, any minerals. It will be just water, plain or pure water without any salts or minerals. ಸೊ ಡಿಸ್ಟಿಲ್ಡ್ ವಾಟರ್ ವಿಲ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅದರಲ್ಲಿ ಯಾವುದೇ ರೀತಿಯಾದಂತಹ ಲವಣಗಳು ಖನಿಜಗಳು ಇರುವುದಿಲ್ಲ. ಸೊ ಅದರಿಂದ ಅದು ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡಲ್ಲ. ಹೌದಾ? ಸೊ some liquids are good conductors of electricity. Example, tap water, salt solution, hydrochloric acid and sodium hydroxide. So here all acids, bases will and salt solution, uppu neeru. So these all will conduct electric current. So here the some liquids are poor conductor. ಲಿಕ್ವಿಡ್ಸ್, ಕೆಲವೊಂದು ದ್ರವಗಳು ಏನು ಮಾಡ್ತವೆ? ದೇ ವಿಲ್ ನಾಟ್ ಪಾಸ್ ದ ಎಲೆಕ್ಟ್ರಿಸಿಟಿ. ಎಕ್ಸಾಂಪಲ್ ಡಿಸ್ಟಿಲ್ಡ್ ವಾಟರ್. ಎಕ್ಸಾಂಪಲ್ ಡಿಸ್ಟಿಲ್ಡ್ ವಾಟರ್ ಹೇಳಿದೆ ನಾನು. ಶುಗರ್ ಸೊಲ್ಯೂಷನ್ ಅಂದರೆ ಸಕ್ಕರೆ ನೀರು, ಕೆರೋಸಿನ್ ಸೀಮೆ ಎಣ್ಣೆ, ಸ್ಪಿರಿಟ್ ವಿಚ್ ವಿ ವಿಲ್ ಯೂಸ್ ಇನ್ ದ ಲ್ಯಾಬ್ ಟು ಲೈಟ್ ಅ spirit lamp. Okay, then so this is electrical conductivity of the liquids. So see here in this one they kept a water. So this is called as crucible. ಅದಕ್ಕೆ ಲ್ಯಾಬಲ್ಲಿ ಏನಂತ ಕರಿತೀವಿ? ಚೈನಾ ಡಿಶ್ ಆರ್ ಕ್ರುಸಿಬಲ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಚೈನಾ ಡಿಶ್. ಪಿಂಗಾಣಿ, ನಮ್ಮದು ಕಪ್ ಸಾಸರ್ಸ್ ಮನೇಲಿ ಯೂಸ್ ಮಾಡುವಂಥ ಕಪ್ಪು ಮತ್ತು ಸಾಸರ್ ಮಾಡಿರೋ ಇರ್ತಾವಲ್ಲ, ಸೊ ದಟ್ ಈಸ್ ಪಿಂಗಾಣಿಯಿಂದ ಮಾಡಲ್ಪಟ್ಟಿರುತ್ತೆ. ಸೊ ಇನ್ ದಿಸ್ ವಿ ಟುಕ್ ಅ ವಾಟರ್. ಓಕೆ, ಟುಕ್ ಅ ವಾಟರ್ ಆ್ಯಂಡ್ ವಿ ಆಡೆಡ್ ಅ ಸಾಲ್ಟ್. ಅದಕ್ಕೇನು ಮಾಡಿದ್ದೀವಿ? ಸಾಲ್ಟ್ ಆ್ಯಡ್ ಮಾಡಿದ್ದೀವಿ. ಸಾಲ್ಟ್ ಈಸ್ ನಥಿಂಗ್ ಬಟ್ ಸೋಡಿಯಂ ಕ್ಲೋರೈಡ್. ಸಾಲ್ಟನ್ನು ರಾಸಾಯನಿಕ ಹೆಸರೇನು? ದ ಕೆಮಿಕಲ್ ನೇಮ್ ಆಫ್ ಸಾಲ್ಟ್ ಈಸ್ ಸೋಡಿಯಂ ಕ್ಲೋರೈಡ್. ಸೊ ಇನ್ ವಾಟರ್ ವಿ ಆಡೆಡ್ ಸಾಲ್ಟ್ ಆರ್ ಸೋಡಿಯಂ ಕ್ಲೋರೈಡ್. Then we boiled it. This is called as burner. Okay, then we boiled it. Before that experiment we dipped 2 metal rods. ಇದರಲ್ಲಿ 2 metal rodಗಳನ್ನು ನಾವು ಡಿಪ್ ಮಾಡಿದ್ದೀವಿ. So the one end of the metal rod is connected to negative terminal of the battery. One metal rod is connected to negative terminal of the battery. The other metal rod is connected to the bulb. The other end of bulb is connected to positive terminal of a battery. Okay, so the positive rod is called as anode. The negative rod is called as cathode.
Okay, so when they dip, if the current glows, then we can say that the metal rods are good, sorry, the liquid which we have taken, so that is a good conductor of electric current, because it conducts the electricity. ಹೇಗೆ ಗೊತ್ತಾಗತ್ತೆ? By the bulb glows when two metal rods are dipped in a salt water or a solution of sodium chloride. So this is how we can do conduction test in the liquid. So conduction test in a solids using a circuit, battery, LED, torch bulb ಅಥವಾ ಮ್ಯಾಗ್ನೆಟಿಕ್ ಕಂಪಾಸಿಂದ ನೋಡಿದ್ವಿ. ಸೊ ಲಿಕ್ವಿಡ್ ಅಥವಾ ದ್ರವದ ಯಾವುದಾದ್ರೂ ಒಂದು ದ್ರವವನ್ನು ತೆಗೆದುಕೊಂಡಾಗ ಅದು ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡುತ್ತೋ ಇಲ್ಲೋ ಅಂತ ಈ ರೀತಿಯಾದಂತಹ ಸರ್ಕ್ಯೂಟನ್ನು ಮಾಡಿ ನಾವೇನು ಮಾಡಬಹುದು? ಕಂಡುಹಿಡಿಬಹುದು. ಸೊ ಈ ರೀತಿಯಾದಂತಹ ಆ್ಯಕ್ಟಿವಿಟಿನ ಪ್ಲೀಸ್ ಡೂ ಸಚ್ ಆ್ಯಕ್ಟಿವಿಟಿ ಅಂಡರ್ ದ ಡೆಮಾನ್ಸ್ಟ್ರೇಷನ್ ಆಫ್ ಯುವರ್ ಟೀಚರ್ ಆರ್ ಪೇರೆಂಟ್ಸ್. ಡೋಂಟ್ ಡೂ ಇಟ್ ಆಲ್ ಅಲೋನ್ ಬೈ ಯೋರ್ ಸೆಲ್ಫ್ ಇಫ್ ಪಾಸಿಬಲ್. ಸೊ ಇಫ್ ಪಾಸಿಬಲ್ ನಿಮಗೇನಾದರೂ ಇದನ್ನು ನೋಡಬೇಕು, ಲ್ಯಾಬಲ್ಲಿ ನೋಡಬೇಕು ಅಂತ ಅನಿಸಿದರೆ ಈ ಆ್ಯಕ್ಟಿವಿಟಿನ ಟೀಚರ್ ಇರುವಾಗ, ಟೀಚರ್ನ ಪ್ರೆಸೆನ್ಸಲ್ಲಿ ಅಥವಾ ನಿಮ್ಮ ಪೇರೆಂಟ್ಸ್ ಇರುವಾಗ, ದೊಡ್ಡೋರು ಇರುವಾಗ ಪರ್ಫಾರ್ಮ್ ಮಾಡತಕ್ಕದ್ದು. ಅಂಡರ್ಸ್ಟುಡ್? ಓಕೆ. In the next class, we will be continuing this concept of conductivity. So until that, have a nice day.